ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಯೂ ಆ್ಯಂಡ್ ಎ ಅಂದರೆ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ನಿಮ್ಮ ಒಂದು ಕಮೆಂಟ್ಸ್ಗಳನ್ನ ತಗೊಂಡು ಅದಕ್ಕೆ ಆನ್ಸರ್ ಮಾಡೋ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. SSB ಸ್ಕಾಲರ್ಶಿಪ್ದು ಯಾರ್ಯಾರು ಕ್ವಶನ್ಗಳನ್ನ ಕೇಳಿದ್ದೀರಿ ಅಂಥವರ ಒಂದಷ್ಟು ಕಮೆಂಟ್ಸ್ಗಳನ್ನ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಹಂಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಕ್ವಶನ್ ಯಾರು ಕಳಿಸಿದಾರಪ್ಪ ಅಂದ್ರೆ ಮಂಜು ಅಂಥೇಳಿ. ಬ್ರೋ, ಪೇಮೆಂಟ್ ರಿಜೆಕ್ಟೆಡ್ ಡ್ಯೂ ಟು ನೋ ಫೌಂಡ್ ಅಂತ ತೋರಿಸ್ತಿದೆ. ಅಮೌಂಟ್ ಬರಲ್ವಾ ಬ್ರೋ, ಹೇಳಿ ಪ್ಲೀಸ್. ಬ್ರದರ್, ನಿಮ್ಮದು ಯಾವ ವರ್ಷದ್ದು ಅಂತ ನನಗೆ ಕಮೆಂಟ್ ಮಾಡಿ, ಅಥವಾ ಇದೇ ವರ್ಷದ್ದು ಏನಾದರೂ ನಿಮ್ಮದು ರಿಜೆಕ್ಟೆಡ್ ಆಗಿದ್ದರೆ ಅಂಥ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ಲ. ರಿಜೆಕ್ಟೆಡ್ ಆಗಿದೆ, ಮೋಸ್ಟ್ ಪ್ರಾಬಬ್ಲಿ ಇದು ಹೋದ ವರ್ಷದ್ದು ಇದ್ದಿರ್ಬೋದು. ಸೊ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ಎರಡನೇ ಪ್ರಶ್ನೆ ಬಂದುಬಿಟ್ಟು, ಬ್ರೋ ಅಮೌಂಟ್ ಬಂದಿಲ್ಲ ಇನ್ನೂ. ಇದನ್ನು ಶೋಭಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಸಿಸ್ಟರ್, ಒಂದಷ್ಟು ದಿನಗಳ ಕಾಲ ವೇಟ್ ಮಾಡಿ. ಒಂದೊಂದೇ ಜಿಲ್ಲೆಗಳಿಗೆ ಅಮೌಂಟ್ ಮೆನ್ಷನ್ ಆಗ್ತಾ ಮತ್ತು ಅಮೌಂಟ್ ಕ್ರೆಡಿಟ್ ಆಗ್ತಾ ಬರ್ತಿದೆ. ಸೊ ನಿಮಗೆ ಕ್ರೆಡಿಟ್ ಆಗಿರೋ ವಿಡಿಯೋ ಕೂಡ ನೀನೇ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡಿರ್ಬೋದು. ಸೊ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ, ಗ್ಯಾರಂಟಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಇನ್ನು ಮೂರನೇ ಕ್ವಶನ್ ಯಾವುದಪ್ಪ ಅಂದರೆ, ಫ್ರೆಂಡ್ಸ್ ಕ್ಲಬ್ ಎಡಿಟರ್ ಅನ್ನೋ ಬ್ರದರ್ ಒಬ್ಬರು ಕಳಿಸಿದ್ದಾರೆ. ಸೊ ಹೌದು ಬ್ರದರ್, ಅಮೌಂಟ್ ಬಂತು. ಅದಕ್ಕೆ ಮಂಜು ಅವರು ಎಷ್ಟು ಬಂತು ಅಂತೇಳಿ, ಎಷ್ಟು ಬ್ರೋ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಕ್ಲಬ್ ಎಡಿಟರ್ ಅವರಿಗೆ SSB ಸ್ಕಾಲರ್ಶಿಪ್ ಕಡೆಯಿಂದ 19,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ಕ್ವಶನ್ ಯಾವುದಪ್ಪ ಅಂದರೆ, ಅಮೌಂಟ್ ಮೆನ್ಷನ್ ಆಯಿತು. ಇದನ್ನು ಇಟ್ಸ್ ಮೀ ಪ್ರವೀಣ್ ಆಫಿಷಿಯಲ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಅಮೌಂಟ್ ಮೆನ್ಷನ್ ಆಗಿದೆ, ಅಕೌಂಟ್ಗೆ ಯಾವಾಗ ಬರುತ್ತೆ ಅನ್ನ. ಬ್ರದರ್, ಅಮೌಂಟ್ ಮೆನ್ಷನ್ ಆಗಿ ನಿಮ್ಮದು ಪೋಸ್ಟ್ DBT ಎಸ್ ಅಂತ ಇರಲಿ ಅಥವಾ ನೋ ಅಂತ ಇರಲಿ. ಎಸ್ ಅಂತ ಇದ್ದರೆ ಒಂದು ವಾರದ ಒಳಗಾಗಿ ಬರುತ್ತೆ. ನೋ ಅಂತ ಇದ್ದರೆ 2-3 ದಿನಗಳಲ್ಲಿ ಎಸ್ ಅಂತ ಬಂದೇ ಬರುತ್ತೆ. ಸೊ ಅದು ಎಸ್ ಅಂತ ಬಂದು 4-5 ದಿನಗಳ ಒಳಗಾಗಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಇನ್ನು ಮುಂದಿನ ಕ್ವಶನ್ ಯಾವುದಪ್ಪ ಅಂದರೆ, ಮೊಹಮ್ಮದ್ ಆಸಿಫ್ ಅನ್ನೋರು ಕಳಿಸಿದ್ದಾರೆ. ಪೋಸ್ಟ್ DBT ಎಸ್ ಅಂತ ಬಂದಿದೆ, ಅಮೌಂಟ್ ಮತ್ತೆ ಡೆಬಿಟ್ ಆಗಲ್ಲ ಅಲ್ವಾ? ಕ್ರೆಡಿಟ್ ಕೂಡ ಆಗಿದೆ ಬ್ರೋ. ಅಮೌಂಟ್ 15,000 ರೂಪಾಯಿ ಕ್ರೆಡಿಟ್ ಆಗಿದೆ. ಸೊ ಡೋಂಟ್ ವರಿ ಬ್ರದರ್, ಒಮ್ಮೆ ಕ್ರೆಡಿಟ್ ಆದರೆ ಆಯಿತು, ಏನು ಡೆಬಿಟ್ ಆಗಲ್ಲ, ಏನೂ ಆಗಲ್ಲ. ನಿಮ್ಮ ಅಕೌಂಟಿಗೆ ಒಮ್ಮೆ ಅಮೌಂಟ್ ಬಂದುಬಿದ್ರೆ ಅವ್ರ್ಯಾರೋ ನಾವ್ಯಾರೋ, ಬಂದರೆ ಮುಗೀತು, ಬರಲಿಲ್ಲ ಅಂದರೆ ಅಷ್ಟೇ ಪ್ರಾಬ್ಲಮ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಯಾರ್ದಪ್ಪ ಅಂದ್ರೆ, ಸಮಿಯಾ ಅಂಬ್ಯಾಳಿ. ನೇಮ್ ಏನಾದರೂ ಮಿಸ್ಟೇಕ್ಸ್ ಆದರೆ ಸಾರಿ. ಅಣ್ಣ, ನನಗೆ 3,000 ಅಷ್ಟೇ ಬಂದಿದೆ ಫ್ರಮ್ APBC. ಸೊ 3,000 ಬಂದಿದೆ ಅಂದರೆ, ಸೊ ಇನ್ನು ಮಿಕ್ಕಿದ ಅಮೌಂಟು ಒಂದಷ್ಟು ದಿನಗಳ ಒಳಗಾಗಿ ಬರುತ್ತೆ. ಸೊ ವೇಟ್ ಫಾರ್ ಇಟ್. ಸಂದೀಪ್ ಪೇಜೋಳಿ ಅವರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ನಂದು ಅಪ್ಲಿಕೇಶನ್ ವೆರಿಫಿಕೇಷನ್ ನೋ ಅಂತ ಬರ್ತಿದೆ ಬ್ರೋ, ಏನಾದರೂ ಸೊಲ್ಯೂಷನ್ ಕೊಡಿ ಅಂತ ಪ್ಲೀಸ್ ಅಂತ ಕೇಳಿದ್ದಾರೆ. ಬ್ರದರ್, ಅಪ್ಲಿಕೇಶನ್ ವೆರಿಫೈ ಆಗೋ ತನಕ ವೇಟ್ ಮಾಡಿ. ಸೊ ನಂದು ಕೂಡ 1-2 ವಾರ ಅಪ್ಲಿಕೇಶನ್ ನಾಟ್ ವೆರಿಫೈ ಬಂದಿತ್ತು. ನಮ್ಮ ಫ್ರೆಂಡ್ಸ್ದು ಅವ್ರದ್ದು ಮೆನ್ಷನ್ ಆದರೂ ಕೂಡ ನಂದು ಇನ್ನೂ ಕೂಡ ನಾಟ್ ವೆರಿಫೈ ಅಂತ ಬಂದಿತ್ತು. ಸೊ 2-3 ದಿನಗಳ ಒಳಗಾಗಿ ಇದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲ್ವ್ ಆಗಲಿಲ್ಲ ಅಂದರೆ ಒಂದು ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ನಿಮಗೆ ಖಂಡಿತವಾಗಿ ಸೊಲ್ಯೂಷನ್ ಕೊಡ್ತೀನಿ. ಸೊ ವೆರಿಫಿಕೇಷನ್ ಆಗೋವರೆಗೂ ಸ್ವಲ್ಪ ಕಾಯಿರಿ ಬ್ರದರ್. ಥ್ಯಾಂಕ್ ಯು. ಇನ್ನು ಸಂಜಯ್ ಗೇಮಿಂಗ್ ಅವರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ನಂದು ಇನ್ನೂ ಅಮೌಂಟ್ ತೋರಿಸೇ ಇಲ್ಲ. ಬ್ರದರ್, ನಿಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿದ್ದರೆ 2-3 ದಿನಗಳ ಒಳಗಾಗಿ ಅಥವಾ ಒಂದು ವಾರದ ಒಳಗಾಗಿಯೇ ನಿಮಗೂ ಅಮೌಂಟ್ ತೋರಿಸುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ತೋರಿಸಲಿಲ್ಲ ಅಂದರೆ ಒಂದು ಕಮೆಂಟ್ ಹಾಕಿ, ನಾನು ಅದರ ಬಗ್ಗೆ ಎಲ್ಲರಿಗೂ ಕೂಡ ಅದು ಗೊತ್ತಿರಲಿಲ್ಲ ಅಂದರೂ ಕೇಳಿ ತಿಳ್ಕೊಂಡು ನಿಮಗೆ ಕಮೆಂಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ನೆಕ್ಸ್ಟ್ ವಿನೋದ್ ಡಾಲಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಪೋಸ್ಟ್ DBT ಎಸ್ ಅಂತ ಬಂದು 2 ವೀಕ್ಸ್ ಆಯಿತು, ಬಟ್ ಅಮೌಂಟ್ ಬಂದಿಲ್ಲ. ಐ ಆಮ್ ಅ ಡಿಗ್ರಿ ಸ್ಟೂಡೆಂಟ್. ಓಕೆ ಬ್ರದರ್,
ಪೋಸ್ಟ್ ಡಿ ಬಿ ಟಿ ಎಸ್ ಅಂತ ಇದ್ದರೆ ಸೊ ಇನ್ನು ಒಂದು ವಾರದ ಒಳಗಾಗಿ ಗ್ಯಾರಂಟಿಯಾಗಿ ನಿಮಗೆ ಡಿಗ್ರಿ ಸ್ಟೂಡೆಂಟ್ ಆಗಿದ್ದರೆ ಗ್ಯಾರಂಟಿಯಾಗಿ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ಏನೂ ವರಿ ಮಾಡ್ಕೋಬೇಡಿ. ಪೋಸ್ಟ್ ಡಿ ಬಿ ಟಿ ಎಸ್ ಇದ್ದರೆ ಮುಗೀತು, ಅಮೌಂಟ್ ನಿಮಗೆ 80% ಬಂದಂಗೆ ಲೆಕ್ಕ. ಸೊ ಇನ್ನು 20% ನಿಮ್ಮ ಬ್ಯಾಂಕಿಗೆ ಹಾಕೋದಷ್ಟೇ ಉಳಿದಿದೆ. ಸೊ ಅಮೌಂಟ್ ಗ್ಯಾರಂಟಿಯಾಗಿ ಬರುತ್ತೆ, ಡೋಂಟ್ ವರಿ. ಸೊ ಮಾರುತಿ ಪೂಜಾರಿಯವರು ಕಮೆಂಟ್ ಮಾಡಿದ್ದಾರೆ, ಪೋಸ್ಟ್ ಡಿ ಬಿ ಟಿ ನೋ ಬಂದರೆ ಅಮೌಂಟ್ ಬರುತ್ತಾ ಬರಲ್ವಾ? ಸೊ ಬ್ರದರ್, ಪೋಸ್ಟ್ ಡಿ ಬಿ ಟಿ ನೋ ಇದ್ದರೂ ಕೂಡ ಒಂದಷ್ಟು ದಿನಗಳ ಒಳಗಾಗಿ ಅದು ಎಸ್ ಅಂತ ಬರುತ್ತೆ. ಸೊ ಅದು ಬರೋವರೆಗೂ ಕಾಯಿರಿ. ಬರಲಿಲ್ಲ ಅಂದರೆ ಒಂದು ಕಮೆಂಟ್ ಹಾಕಿ ಗ್ಯಾರಂಟಿಯಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಕೌಶಿಕ್ ಅವರು ಕಮೆಂಟ್ ಮಾಡಿದ್ದಾರೆ, ಬ್ರೋ ಅಮೌಂಟ್ ತೋರಿಸ್ತಿಲ್ಲ ಅಣ್ಣ. ಬ್ರದರ್, ನಿಮ್ಮದು ಅಪ್ಲಿಕೇಶನ್ ಏನಾದರೂ ವೆರಿಫೈ ಆಗಿದರೆ ಒಂದು ವಾರಗಳ ಒಳಗಾಗಿ ನಿಮಗೆ ಮೆನ್ಷನ್ ಕೂಡ ಆಗುತ್ತೆ. ಅದೇ ಮೆನ್ಷನ್ ಆಗಿ ಒಂದು ವಾರಗಳ ಒಳಗಾಗಿ ನಿಮಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ. 1 ಅಥವಾ 2 ವಾರಗಳು ತೊಗೋಬೋದು. ಯಾರ್ಯಾರಿಗೆ ಇನ್ನೂ ಸ್ಕಾಲರ್ಶಿಪ್ ಅಮೌಂಟ್ ಮೆನ್ಷನ್ ಆಗಿಲ್ಲ ಅಥವಾ ಬಂದೇ ಇಲ್ಲ ಅಂಥವರು ಈಗ ಇದೇ ಮೊದಲ ಬಾರಿ ಯಾರಾದರೂ ಈ ಒಂದು SSB ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರೋರಿದ್ದರೆ ನೀವು ಏನೇನು ನೋಡ್ಕೋಬೇಕಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಹೆಸರು ಸೇಮ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಸೊ ನಮ್ಮ ಕಾಲೇಜ್ನಲ್ಲಿಯೇ ಕೂಡ ಒಬ್ರದ್ದು ಫ್ರೆಂಡ್ಸದ್ದು ಆಧಾರ್ ಕಾರ್ಡ್ನಲ್ಲಿ ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಸೇಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರದ್ದು 15,000 ರೂಪಾಯಿ ಮೆನ್ಷನ್ ಆದರೂ ಕೂಡ ಕ್ರೆಡಿಟ್ ಆಗಿರಲಿಲ್ಲ. ಸೊ ಪ್ಲೀಸ್ ಅದನ್ನು ದಯವಿಟ್ಟು ನೋಡ್ಕೊಳ್ಳಿ. ಸೊ ಯಾವುದೂ ನಿಮ್ಮ ಕಡೆ ಮಿಸ್ಟೇಕ್ಸನ್ನು ಇಟ್ಕೋಬೇಡಿ. ಸೊ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ, ಫೋನ್ ನಂಬರ್ ಲಿಂಕ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ನಲ್ಲಿ ಮತ್ತು ನಿಮ್ಮ ಒಂದು ಪಾಸ್ಬುಕ್ನಲ್ಲಿ ಸೇಮ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು, ಅಥವಾ ಇನ್ನೂ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ಅಂಥವ್ರು ಮಾಡ್ಕೊಳ್ಳೇಬೇಕು. ಸೊ ಇಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನಾದರೂ ಇದರಲ್ಲಿ ಮಿಸ್ಟೇಕ್ಸ್ ಇದ್ದರೆ ಅಥವಾ ನಿಮಗೇನಾದರೂ ಮತ್ತಷ್ಟು ಮಾಹಿತಿ ಬೇಕಾದರೆ ಕಮೆಂಟ್ಸ್ ಮಾಡಿ. ಎಲ್ಲ ರೀತಿಯಾದ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.